ಬೇರೆಯವರು ಓವರ್ ಆಲ್ ಆಗಿ ನೋಡಬೇಕು ಅನ್ನೋ ಕಾರಣಕ್ಕಾಗಿ LED ಸ್ಕ್ರೀನ್ ಅನ್ನ ಕೂಡ ಹಾಕಿರುವಂತದ್ದು. ನಾಳೆ ಸೋಮವಾರ ಆಗಿರೋದ್ರಿಂದ ಇವತ್ತು ಅಂತಹ ಕ್ರೌಡ್ ಬಂದಿಲ್ಲ. ಇದೇನಾದ್ರೂ ಶನಿವಾರ ಆಗಿದ್ರೆ ದೊಡ್ಡ ಕ್ರೌಡ್ ಬರ್ತಾ ಇತ್ತು ಅಂತ ಹೇಳಿ ಇಲ್ಲಿ ಮಾತಾಡ್ಕೊಳ್ತಾ ಇದ್ರು. ನಾಳೆ ಮತ್ತೆ ಯಥಾ ಪ್ರಕಾರ ನಮ್ಮ ರೊಟೀನ್ ಲೈಫಿಗೆ ನಾವು ಹೋಗಬೇಕಾಗುತ್ತೆ. ಬಟ್ ಸ್ಟಿಲ್ ಈ ಮೂಮೆಂಟ್ ನ ಮಿಸ್ ಮಾಡ್ಕೊಳ್ಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಸಾಕಷ್ಟು ಸಾರ್ವಜನಿಕರು ಈಗಾಗಲೇ ಬಂದು ಉಪನ್ಯಾಸ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಸ್ಮಿತಾ, ಅಂದ್ರೆ ಪ್ರಮುಖವಾಗಿ 11 ಗಂಟೆ ನಂತರ ಈ ವಿಸ್ಮಯದ ಕ್ಷಣಗಳನ್ನ ನೋಡೋದಕ್ಕೆ ಪ್ರತಿಯೊಬ್ರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ರಾತ್ರಿ 11 ಗಂಟೆಯಿಂದ 12:22ವರೆಗೂ ಸೂರ್ಯ ಬೆಳಕು ಅಂದ್ರೆ ನೆರಳು, ಭೂಮಿಯ ನೆರಳು ಚಂದ್ರನ ಮೇಲೆ ಬಂದು ಚಂದ್ರ ರಕ್ತ ವರ್ಣದಲ್ಲಿ ಕಾಣಿಸ್ಕೊಳ್ತಾನೆ ಅನ್ನೋ ಮಾಹಿತಿಯನ್ನ ಕೂಡ ಈಗಾಗಲೇ ವಿಜ್ಞಾನಿಗಳು ಕೊಟ್ಟಿರುವಂತದ್ದು. 10:30 ನಂತರ ಜನ ಇಲ್ಲಿ ಸೇರುವಂತಹ, ಸಾಕಷ್ಟು ಸಂಖ್ಯೆಯಲ್ಲಿ ಸೇರುವಂತಹ ನಿರೀಕ್ಷೆ ಇದೆ. ರೈಟ್, ಇದು ವಿಜ್ಞಾನದ ಆಯಾಮ ಆಯಿತು. ಹಾಗಾದ್ರೆ ಧಾರ್ಮಿಕ ಆಚರಣೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿ ವಿವರಿಸಲಿಕ್ಕೆ ನನ್ನ ಕಲೀಗ ಅರವಿಂದ್ ಇದ್ದಾರೆ ಕಾಡುಮಲ್ಲೇಶ್ವರ ದೇವಸ್ಥಾನದ ಬಳಿಯಿಂದ. ಸಾಮಾನ್ಯವಾಗಿ ಗ್ರಹಣ ಅಂತಂದ್ರೆ ದೇವಸ್ಥಾನಗಳನ್ನ ಬಂದ್ ಮಾಡಲಾಗುತ್ತೆ. ಗ್ರಹಣದ ನಂತರದಲ್ಲಿ ಶುದ್ಧೀಕರಣ ಕಾರ್ಯ, ಹಾಗೆ ಭಕ್ತರಿಗೆ ವಿಶೇಷ ದರ್ಶನ. ಸದ್ಯ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಇರುವ ವ್ಯವಸ್ಥೆಗಳು ಯಾವ ರೀತಿ ಇದೆ ಅರವಿಂದ್ ವಿವರಿಸ್ತಾ ಹೋಗೋದಾದ್ರೆ? ಖಂಡಿತ ಸ್ಮಿತಾ, ಈ ಒಂದು ಪೂರ್ಣ ಚಂದ್ರಗ್ರಹಣವನ್ನ ವೀಕ್ಷಣೆ ಮಾಡಲು ಈಗಾಗಲೇ ಸಕಲ ರೀತಿಯಾಗಿ ಎಲ್ಲಾ ರೀತಿಯ ಜನರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಸುಮಾರು 1 ಗಂಟೆ 23 ನಿಮಿಷಗಳ ಕಾಲ ಅದು ಗೋಚರ ಆಗುತ್ತೆ. ಇದಾದ ಬಳಿಕ ಅಂದ್ರೆ ಇವತ್ತು ಏನು ಗ್ರಹಣ ಬರುತ್ತೆ, ಇದಾದ ನಂತರ ಇದನ್ನ ನೋಡಬೇಕಂದ್ರೆ ಸುಮಾರು 3 ವರ್ಷಗಳಷ್ಟು ಕಾಯಬೇಕಾಗುತ್ತೆ. ನಾನೀಗ ಕಾಡು ಮಲ್ಲೇಶ್ವರ ದೇವಸ್ಥಾನದ ಹತ್ರ ಇದ್ದೀನಿ. ತಾವು ನೋಡಬಹುದು ಕಾಡು ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಏನಿದೆ ಇಲ್ಲಿ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಬೆಂಗಳೂರಿನ ಹಲವು ದೇವಸ್ಥಾನಗಳನ್ನ ಕೂಡ ಇದೇ ರೀತಿ ಬಂದ್ ಮಾಡಲಾಗಿದೆ. ದರ್ಬೆಯನ್ನು ಕಟ್ಟಿ ಅಂದ್ರೆ ಗರಿಕೆ ಏನಿರುತ್ತೆ ಅದರಿಂದ ಮುಖಾಂತರ ಬಂಧನವನ್ನ ಮಾಡಿ ಈಗಾಗಲೇ ಒಂದು ದೇವಸ್ಥಾನಗಳನ್ನ ಸುರಕ್ಷಿತಗೊಳಿಸಿರುವಂತದ್ದು. ಅಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ದೇವಸ್ಥಾನಗಳನ್ನ ನಾವು ಬಂದ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಅವರ ಆಚರಣೆಗೆ ಬಿಟ್ಟಂತ ವಿಚಾರ. ಜೊತೆಗೆ ನಾವು ಹಲವರು ಅರ್ಚಕರನ್ನ ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡಿದ್ವಿ. ಅಲ್ಲಿ ಅವರು ಹೇಳಿರುವಂತದ್ದು ಏನ್ ಮಾಡಬೇಕು ಈ ಒಂದು ಗ್ರಹಣ ಬಂದಾಗ, ಜೊತೆಗೆ ಏನ್ ಮಾಡಬಾರದು ಅನ್ನುವಂತ ವಿವರಣೆಯನ್ನು ಕೊಟ್ಟರು. ಚಂದ್ರದೇವನಿಗೆ ಸಂಬಂಧಿಸಿದಂತಹ ಮಂತ್ರಗಳನ್ನ ಪಠಿಸಬೇಕು, ಜೊತೆಗೆ ಧ್ಯಾನ ಭಜನೆಗಳನ್ನ ಆ ಒಂದು ರೀತಿಯಾದಂತಹ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬೇಕು. ಜೊತೆಗೆ ಮನೆಯನ್ನ ಮತ್ತು ದೇವರ ಕೋಣೆಯನ್ನು ಶುದ್ಧೀಕರಿಸಬೇಕು. ಶುಭ ಕಾರ್ಯ ಮಾಡುವುದು ಒಳ್ಳೆಯದಲ್ಲ, ಅಂದ್ರೆ ಈ ಸಮಯದಲ್ಲಿ ಮದುವೆ ಮುಂತಾದ ಶುಭ ಕಾರ್ಯ ಬೇಡ ಅನ್ನುವಂಥದ್ದನ್ನ ಅವ್ರು ಹೇಳಿರುವಂತದ್ದು. ಗರ್ಭಿಣಿಯರು ಮನೆಯೊಳಗೆ ಇರುವುದು ಸೂಕ್ತ. ಸೂತಕದ ಸಮಯದಲ್ಲಿ ಅಡುಗೆ ಮಾಡಬಾರದು. ಅಂದ್ರೆ ಈ ಟೈಮ್ ಏನಿರುತ್ತೆ, ಈ ಗ್ರಹಣದ ಸಮಯ ಏನಿರುತ್ತೆ ಸುಮಾರು 1 ಗಂಟೆ 23 ನಿಮಿಷ, ಆಗ ಯಾವುದೇ ರೀತಿಯಾದಂತಹ ಊಟವನ್ನ ಮಾಡಬಾರದು, ಅಡುಗೆಯನ್ನ ಮಾಡಬಾರದು, ಯಾವುದೇ ಕಾರಣಕ್ಕೂ ಕೂಡ ತುಳಸಿ ಗಿಡವನ್ನ ಮುಟ್ಟಬಾರದು ಅನ್ನುವಂಥದ್ದು. ಅಂದ್ರೆ ಹಲವಾರು ರೀತಿಯ ಆಚರಣೆಗಳನ್ನ ಇಲ್ಲಿ ಪಾಲನೆ ಮಾಡ್ತಾ ಇರುವಂತದ್ದು. ಬೆಂಗಳೂರಿನ ಹಲವು ದೇವಸ್ಥಾನಗಳಲ್ಲಿ ಅಂದ್ರೆ ಗವಿಗಂಗಾಧರೇಶ್ವರ ದೇವಸ್ಥಾನ ಆಗಿರ್ಬೋದು, ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ದೊಡ್ಡ ಗಣೇಶ ದೇವಸ್ಥಾನ ಆಗಿರ್ಬೋದು, ಇನ್ನು ಹಲವು ಭಾಗಗಳಲ್ಲಿ ಇದೇ ರೀತಿಯಾಗಿ ದರ್ಬೆಯನ್ನು ಕಟ್ಟುವ ಮುಖಾಂತರ ಇಲ್ಲಿ ಬಂಧನ ಮಾಡಲಾಗುತ್ತೆ. ನಾಳೆ ವಿವಿಧ ರೀತಿಯಾದಂತಹ ಪೂಜೆ ಕೈಂಕರ್ಯಗಳನ್ನ ಮಾಡಿ ಅಂದ್ರೆ ಪಂಚಾಮೃತ ಅಭಿಷೇಕ ಆಗಿರ್ಬೋದು, ಆ ರೀತಿಯಂತ ಎಲ್ಲಾ ಅಭಿಷೇಕವನ್ನ ಮಾಡಿ ನಾಳೆ ಬೆಳಗಿನ ಜಾವ 7 ಗಂಟೆಯ ನಂತರದಲ್ಲಿ ಮತ್ತೆ ಒಂದು ಪೂಜೆಯನ್ನ ಮುಗಿಸಿ ಅದಾದ ಬಳಿಕ ಭಕ್ತರಿಗೆ ದರ್ಶನವನ್ನ ನೀಡೋದಕ್ಕಾಗಿ ಈಗಾಗಲೇ ಅಂದ್ರೆ ಈಗ ಒಂದು ದರ್ಬೆಯನ್ನು ಬಂಧನ ಮಾಡಿರುವಂತದ್ದು. ನಾಳೆ ಯಥಾ ಪ್ರಕಾರ ಮತ್ತೆ ಭಕ್ತರಿಗೆ ಒಂದು ವಿಶೇಷ ದರ್ಶನಕ್ಕಾಗಿ ಅವಕಾಶ ಕಲ್ಪಿಸಿಕೊಡಲಾಗುತ್ತೆ ಅಂತ ಈಗಾಗಲೇ ಅರ್ಚಕರು ಕೂಡ ಹೇಳಿರುವಂತದ್ದು. ಸ್ಮಿತಾ. ರೈಟ್ ಅರವಿಂದ್, ಈ ಗ್ರಹಣದ ಆಚರಣೆಯ ಉದ್ದಕ್ಕೂ ಕೂಡ ಬೇರೆ ಬೇರೆ ಭಾಗಗಳಿಂದ ನಮ್ಮ ಪ್ರತಿನಿಧಿಗಳು ಲೈವ್ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ನೀವೇ ಗಮನಿಸಿದ ಹಾಗೆ ದೀಪ್ತಿ ತಾರಾಲಯದ ಬಳಿಯಿಂದ ಅಲ್ಲಿ ವೈಜ್ಞಾನಿಕ ಆಲೋಚನೆಗಳುಳ್ಳವರು ಯಾವ ರೀತಿ ಗ್ರಹಣವನ್ನ ವೀಕ್ಷಣೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ, ಅವರಲ್ಲಿರುವ ಕುತೂಹಲವನ್ನ ವಿವರಿಸ್ತಾ ಇದ್ರು. ಹಾಗೆ ನನ್ನ ಕಲೀಗ ಅರವಿಂದ್ ದೇವಸ್ಥಾನಗಳಲ್ಲಿ ಯಾವ ರೀತಿಯಾದ ಸಿದ್ಧತೆಗಳಾಗಿದೆ ಅನ್ನೋದ್ರ ಬಗ್ಗೆ ವಿವರಿಸ್ತಾ ಇದ್ರು. ಇದರ ಜೊತೆಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಜನರ ಪ್ರತಿಕ್ರಿಯೆಗಳು ಯಾವ ರೀತಿ ಇದೆ, ಯಾವ ರೀತಿ ಗಮನಿಸುತ್ತಿದ್ದಾರೆ, ಅದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಅದರ ಜೊತೆಯಲ್ಲಿ ನಾನಾಗ್ಲೇ ಹೇಳಿದ ಹಾಗೆ ವಿಶೇಷ ಅತಿಥಿಗಳು ಇವತ್ತಿನ ಈ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾರೆ. ನಾನಾಗ್ಲೇ ಹೇಳಿದ ಹಾಗೆ ಮೌಢ್ಯ ಜೊತೆಗೆ ಇರುವ ಅಸಲಿ ವಿಚಾರ, ಇದನ್ನ ತರ್ಕ ಮಾಡ್ತಾ ಹೋಗೋಣ. ಯಾವುದು ಗ್ರಹಣ ವಿಚಾರದಲ್ಲಿ ಮೌಢ್ಯ, ಯಾವುದು ತರ್ಕಬದ್ಧವಾದ ವಾದ ಆಚರಣೆ, ಇದನ್ನ ಚರ್ಚೆಗೆ ಒಳಪಡಿಸೋ ಪ್ರಯತ್ನವನ್ನ ಇವತ್ತು ಮಾಡ್ತಾ ಹೋಗ್ತೀವಿ. ಇದಕ್ಕೋಸ್ಕರ ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಗಜೇಂದ್ರ ಬಾಬು ಅವರಿದ್ದಾರೆ, ಜ್ಯೋತಿಷಿಗಳು ಹಾಗೆ ವಾಸ್ತು ತಜ್ಞರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಅಷ್ಟಮಂಗಲ ತಜ್ಞರು ಹಾಗೆ ಜ್ಯೋತಿಷಿಗಳು ಆಗಿರುವ ದೇವದತ್ತ ಶರ್ಮಾ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರೊಫೆಸರ್, ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ನಾನು ಕಾರ್ಯಕ್ರಮದ ಶುರುವಲ್ಲೇ ಹೇಳಿದ ಹಾಗೆ ವಿಜ್ಞಾನ ಅನ್ನೋದು ಈಗಿರುವ ಫಾರ್ಮ್ ಬರೋಕ್ ಮುಂಚೆನೆ ವೇದಗಳಲ್ಲಿ ಈ ಗ್ರಹಣಗಳು ಸೇರಿದಂತೆ ನಕ್ಷತ್ರಗಳು ಹಾಗೆ ಗ್ರಹಗಳ ಚಲನೆಗಳು ಇದೆಲ್ಲದರ ಬಗ್ಗೆ ಬಹಳ ಅಕ್ಯುರೇಟ್ ಆಗಿ ಉಲ್ಲೇಖ ಆಗೋಗಿತ್ತು. ಈಗ ಜ್ಯೋತಿಷಿಗಳು ಮಾತಾಡಿದ್ರೆ ಅದನ್ನ ಮೌಢ್ಯ ಅಂತ ಕರೀತಾರೆ, ಅದನ್ನೇ ವೈಜ್ಞಾನಿಕವಾಗಿ ಅಥವಾ ವಿಜ್ಞಾನದ ಭಾಷೆಯಲ್ಲಿ ಹೇಳ್ಬಿಟ್ರೆ ಕರೆಕ್ಟು ಅಂತಾರೆ. ಈ ವ್ಯತ್ಯಾಸ ಏನು ಅಂತ ಹೇಳಿ, ಹಾಗೆ ವೇದಗಳಲ್ಲಿ
ಈ ಗ್ರಹಣವೂ ಸೇರಿದಂತೆ ಈ ಜ್ಯೋತಿಷ್ಯದ ಬಗ್ಗೆ ಇರುವ ಉಲ್ಲೇಖಗಳು ಅದರಿಂದನೇ ಪ್ರಾರಂಭ ಮಾಡಬಹುದಾ ಮಾತು ಅಂತ ಮಾತಾಡಬಹುದು. ಈಗ ವಿಜ್ಞಾನಿಗಳಿಗೂ ಜ್ಯೋತಿಷಿಗಳಿಗೂ ಇದ್ದಂತಹ ಒಂದು ಏನು ಚರ್ಚೆ ಇದೆ, ಇದು 2002ರಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ಗೆ ವಿಜ್ಞಾನಿಗಳು ತಗೊಂಡೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಇದು ಜ್ಯೋತಿಷ್ಯ ವೈಜ್ಞಾನ ಅಲ್ಲ ಅನ್ನತಕ್ಕಂಥ ವಿಚಾರವನ್ನು ಮಂಡಿಸಿದ್ರು. ಮದ್ರಾಸ್ ಹೈಕೋರ್ಟ್ ಆಗಲಿ, ಮುಂಬೈ ಕೋರ್ಟ್ಗೆ ಹಾಕಿದ್ರು, ಆಂಧ್ರ ಹೈಕೋರ್ಟ್ಗೆಲ್ಲ ಹಾಕಿದ್ರು. ಕೊನೆಯಲ್ಲಿ ಇದು ಭಾರತೀಯ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಸುಪ್ರೀಂ ಕೋರ್ಟು ಈ ವಿಜ್ಞಾನದ ಒಂದು ತಳಹದಿನಲ್ಲಿ ಎಲ್ಲವನ್ನ ಪರಿಶೀಲನೆ ಮಾಡಿ ಜ್ಯೋತಿರ್ವಿಜ್ಞಾನ, ಜ್ಯೋತಿಷ್ಯ ಒಂದು ವಿಜ್ಞಾನ ಅನ್ನತಕ್ಕಂಥ ವಿಚಾರವನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಡಿಸಿಷನ್ ಆಗಿದೆ. ಆದ್ರಿಂದ ನಾವು ಇವತ್ತು ವಿಜ್ಞಾನಿಗಳಿಗೆ ನಾವು ಮನವಿ ಮಾಡೋದೇನು ಅಂದ್ರೆ, ಮೊದಲು ನೀವು ಜ್ಯೋತಿಷ್ಯವನ್ನು ಸ್ವಲ್ಪ ಅಧ್ಯಯನ ಮಾಡಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಿಮ್ಗೆ ಇರತಕ್ಕಂಥ ತಾಂತ್ರಿಕ ವ್ಯವಸ್ಥೆ ಏನಿದೆ, ಟೆಲಿಸ್ಕೋಪ್ ಆಗಲಿ ಮತ್ತೆ ಏನೇನೋ ನಿಮ್ಮಲ್ಲಿ ತಾಂತ್ರಿಕ ಸಲಕರಣೆಗಳೇನಿದೆ, ಇದನ್ನೆಲ್ಲ ಹಿಡ್ಕೊಂಡು ನೀವು ಇವತ್ತು ನೋಡ್ತಾ ಇದ್ದೀರಾ. ಆದರೆ ವೇದಗಳಲ್ಲಿ ಯಾವುದೇ ಒಂದು ತಾಂತ್ರಿಕ ಇದು ಇರಲಿಲ್ಲ. ಅವತ್ತೇನೆ ನಮ್ಮವರು ಪಂಚಾಂಗಗಳಲ್ಲಿ ಯಾವತ್ತು ಯಾವ ಟೈಮಲ್ಲಿ ಗ್ರಹಣ ಆಗತ್ತೆ ಅಂತ ಹೇಳಿ ಕಂಡುಹಿಡಿಬೇಕಾದ್ರೆ ಅವರ ಶಕ್ತಿ ಏನು, ನಿಮ್ಮ ಶಕ್ತಿ ಏನು. ಸೊ ಹಾಗಾಗಿ ಈ ವಿಜ್ಞಾನಕ್ಕೂ ಜ್ಯೋತಿಷಕ್ಕೂ ಜ್ಯೋತಿರ್ವಿಜ್ಞಾನ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ನಾವೆಲ್ಲ ಒಗ್ಗೂಡಿ ಇದರ ಅನುಭವವನ್ನು ತಗೊಳ್ಳೋಣ. ಈಗ ನೀವು ಮಾತಾಡ್ತಾ ಹೋದ್ರೆ, ಈಗ ಇತ್ತೀಚೆಗೆ ಪಂಜಾಬಲ್ಲಾಗಲಿ ಉತ್ತರ ಭಾರತದಲ್ಲಾಗಲಿ ಗ್ರಹಣ ಬರೋದಕ್ಕೆ 1 ತಿಂಗಳ ಮುಂಚೆ ಸೂಚನೆಗಳು ಬಂದವು. ಯಾಕೆ ಬಂದವು? ಚಂದ್ರ ಜಲಕಾರಕ ಅಂತ ನಮ್ಗೆ ಹೇಳಿದ್ರು. ಆದ್ರಿಂದ ಜಲದ ಒಂದು ಚಂದ್ರನ ಮೇಲೆ ಏನು ಪ್ರಭಾವ ಬೀಳ್ತಾ ಇದೆ ಗ್ರಹಣ, ಆ ಗ್ರಹಣದ ಪರಿಣಾಮ ಈಗಾಗಲೇ ಸೂಚನೆ ಬಂದಿದೆ. ಇದು ವಿಜ್ಞಾನಿಗಳು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗತ್ತೆ. ಯಾಕೆ ಬಂತು, ಉತ್ತರಾಖಂಡದಲ್ಲಿ ಏನಾಯ್ತು, ಪಂಜಾಬಲ್ಲಿ ಇವಾಗ ಏನಾಯ್ತು, ಪಾಕಿಸ್ತಾನದಲ್ಲಿ ಏನಾಗ್ತಿದೆ, ಇಡೀ ಉತ್ತರ ಭಾರತದಲ್ಲಿ ಇವತ್ತು ಏನಾಗ್ತಾ ಇದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ನಾವು ಯಾವ ರೀತಿ ಸುಪ್ರೀಂ ಕೋರ್ಟ್ ಹೇಳಿದೆ ಆ ಆಧಾರದ ಮೇಲೆ ಜ್ಯೋತಿಷ್ಯ ಒಂದು ವಿಜ್ಞಾನ ಅಂತಕ್ಕಂಥ ಪ್ರೂವ್ ಮಾಡೋದಕ್ಕೆ ನಮ್ಮೊಡನೆ ನೀವು ಚರ್ಚೆಗೆ ಬಂದ್ರೆ ನಾವು ನಿಮಗೆ ಹೇಳ್ತೀವಿ. ಅಲ್ಲಿಗೆ ವಿಜ್ಞಾನ ಹಾಗೆ ಜ್ಯೋತಿಷ್ಯ ಶಾಸ್ತ್ರ ಪರಸ್ಪರ ಪೂರಕ ವಿಚಾರಗಳೇ ಹೊರತು ತದ್ವಿರುದ್ಧವಾದ ವಿಚಾರಗಳಲ್ಲ. ಅಲ್ಲ. ಈಗ ನೀವು ತಾರಾಲಯ ತೋರಿಸ್ತಾ ಇದ್ದೀರಾ. ತಾರಾಲಯ ತೋರಿಸುವಾಗ ಅದಕ್ಕೆ ಒಂದು ಮೆಷಿನ್ ಬೇಕು, ಅದಕ್ಕೆ ಒಂದು ಟೆಲಿಸ್ಕೋಪ್ ಬೇಕು. ಈಗ ನೋಡಿ ಇವರು ಕಂಡುಹಿಡಿತಾ ಇದ್ದಾರೆ. ಆದ್ರೆ ಪಂಚಾಂಗದಲ್ಲಿ ಟೈಮ್ ಕೊಟ್ಟಿದ್ದಾರೆ. ಯಾವ ಟೈಮಿಗೆ ಪ್ರಾರಂಭ ಆಗುತ್ತೆ, ಸ್ಪರ್ಶ ಯಾವಾಗ ಆಗತ್ತೆ, ಮೋಕ್ಷ ಯಾವಾಗ ಆಗತ್ತೆ, ಮಧ್ಯಕಾಲ ಯಾವುದು ಅಂತ ಆವಾಗ ಯಾವ ರೀತಿ ಕಂಡುಹಿಡಿದ್ರು? ಇದನ್ನು ನಾವು ಆಲೋಚನೆ ಮಾಡಬೇಕಾಗತ್ತೆ. ನಮ್ಮ ಋಷಿಮುನಿಯವರು ಕೂಡ ಸೈಂಟಿಸ್ಟ್ಗಳೇ, ಆಗಿನ ವಿಜ್ಞಾನಿಗಳು. ಅವರು ಮಾಡಿದಂತಹ ತಪೋಶಕ್ತಿಯಿಂದ ಕಂಡುಹಿಡಿದ್ರು. ಇವತ್ತು ನಾವು ವಿಜ್ಞಾನ ಅಂತ ಮಾತಾಡ್ತೀವಿ. ಇದು 200-300 ವರ್ಷಗಳ ಈಚೆಗೆ ನೀವು ಬಂದಿದ್ದೀರಿ. ಆದರೆ ನಮ್ಮ ವೇದದಲ್ಲಾಗಲಿ, ಪುರಾಣಗಳಲ್ಲಾಗಲಿ, ನಮ್ಮ ಇತಿಹಾಸಗಳಲ್ಲಿ ನಾವು ಕಂಡುಹಿಡಿತಕ್ಕಂಥ ನಮ್ಮ ಋಷಿಮುನಿಯವರು ಏನ್ ಹೇಳಿದ್ದಾರೆ ಅದನ್ನು ಅಧ್ಯಯನ ಮಾಡೋಣ. ನೀವು ಬನ್ನಿ, ನಾವು ಬರ್ತೀವಿ. ವೈಜ್ಞಾನಿಕವಾಗಿ ಚಂದ್ರನ